ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಫ್ರೆಂಡ್ಸ್. ನಾನ್ ಇವತ್ತು ಇಲ್ಲಿ ಬಂದಿರೋದು ಅಂಗನವಾಡಿ ಫಂಕ್ಷನ್ ಇದೆ. ಅಂದ್ರೆ ಅಂಗನವಾಡಿ ಓಪನ್ ಆಗಿ 15 ಇಯರ್ಸ್ ಕಂಪ್ಲೀಟ್ ಆಗಿದೆ ಇವತ್ತಿಗೆ. ಇವತ್ತಿನ ಡೇಟ್ ಬಂದು 28/11/25. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಫುಲ್ಲು ಎಲ್ಲ ಇಲ್ಲಿ ಲೇಡೀಸೇ ಇರೋದು. ನನ್ಗೂ ಕೂಡ ನನ್ನ ಅಂಗನವಾಡಿಯಿಂದ ಕರ್ಕೊಂಡ್ ಬಂದಿದ್ದಾರೆ. ಸೊ ಹಾಗಾಗಿ ನಾವು ಬಂದಿದೀವಿ. ಟೈಮ್ ಬಂದು ಬೆಳಿಗ್ಗೆ 9 ಗಂಟೆ. ಮಗ, ಇದು ಎಲ್ಲಿ ಅಡ್ರೆಸ್? ಮೇಕ್ರಿ ಸರ್ಕಲ್ ಪ್ಯಾಲೇಸ್ ಗ್ರೌಂಡ್. ಮೇಕ್ರಿ ಸರ್ಕಲ್ ಪ್ಯಾಲೇಸ್ ರೌಂಡ್ ಅಂತೆ. ನಾನು ಇಲ್ಲಿ ಬರ್ತಾ ಇರೋದು ಫಸ್ಟ್ ಟೈಮ್. ನನಗೂ ಇದ್ರ ಬಗ್ಗೆ ಗೊತ್ತಿಲ್ಲ, ಹಾಗಾಗಿ ಬರ್ತಾ ಇದೀವಿ. ಸುಮ್ಮನೆ ನೋಡ್ತಾ ಇರ್ಬೋದು, ಫುಲ್ ಮಹಿಳೆಗಳು ಎಲ್ಲ ಇಲ್ಲಿ ಎಲ್ಲ ಫುಲ್ ಲೇಡೀಸೇ ಇರೋದು. ಫುಲ್ಲು ಗ್ರೌಂಡ್ ಅಲ್ಲಿ ಫುಲ್ ಲೇಡೀಸ್. ನಾವು ನಮ್ಮ ಅಂಗನವಾಡಿಯಿಂದ ಇಬ್ರು ಮಾತ್ರ ಬಂದಿದೀವಿ. ಅಂದ್ರೆ ಒಂದ್ ಅಂಗನವಾಡಿಯಲ್ಲಿ ಇಬ್ರು ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಸಾವಿರಾರು ಮಹಿಳೆಗಳು ಸೇರ್ತಾ ಇದ್ದಾರೆ. ಅಂದ್ರೆ ಅಂಗನವಾಡಿಗೆ ಯಾರು ಕನೆಕ್ಟ್ ಇದ್ದಾರೋ, ಚಿಕ್ಕ ಮಕ್ಳು ಇರೋ ಅಂತವ್ರು, ಅವರು ಇಲ್ಲಿ ಸೇರ್ತಾ ಇರೋದು. ನೋಡಿ, ಇದು ಒಂದ್ ಕಡೆಯಿಂದ ಬಂದಿರೋ ಗ್ರೂಪ್ ಫೋಟೋಸ್ ತಗೋತಾ ಇದೆ. ಸೊ ಎಲ್ಲ ಒಂದೊಂದ್ ಕಡೆಯಿಂದ ಒಂದೊಂದ್ ಗ್ರೂಪ್ ಆಗಿ ಬಂದಿದೀವಿ. ನಾವು 10ರಿಂದ 12 ಜನ ಗ್ರೂಪ್ ಆಗಿದೀವಿ. ಅಂದ್ರೆ ಇಬ್ಬಿಬ್ರು ಅನ್ನೋ ತರ 12 ಜನ, ಅಂದ್ರೆ 6 ಅಂಗನವಾಡಿಯಿಂದ ನಾವು ಎಲ್ಲಾರು ಗ್ರೂಪ್ ಆಗಿ ಬಂದಿದೀವಿ. ನೋಡಿ, ಒಳಗಡೆ ಹೋಗ್ತಾ ಇದಾರೆ. ಇಲ್ಲಿ ಎಷ್ಟು ಮಹಿಳೆಯರು ಇದ್ದಾರೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಫಂಕ್ಷನ್ ನಡೀತಾ ಇರೋದು. ಇಲ್ಲಿ ಬರ್ತಾ ಇರುವಂತ ಗಣ್ಯ ವ್ಯಕ್ತಿಗಳು ಅಂದ್ರೆ ಸಿದ್ದರಾಮಯ್ಯ ಸರ್ ಬರ್ತಾರೆ ಅಂತ ಹೇಳಿದ್ದಾರೆ. ಬಟ್ ಅದ್ರ ಬಗ್ಗೆ ನಾನು ಇನ್ನ ನೀಟಾಗಿ ತಿಳ್ಕೊಂಡಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬರ್ತಾರೆ ಅಂತ ಹೇಳಿದ್ದಾರೆ. ಅಲ್ಲಿಂದ DK ಶಿವಕುಮಾರ್ ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ನಾವಿಲ್ಲಿ ಫಂಕ್ಷನ್ ಅಟೆಂಡ್ ಆಗಿದ್ದೀವಿ ಫ್ರೆಂಡ್ಸ್. ಸೊ ಇನ್ನ ಏನೇನ್ ಫಂಕ್ಷನ್ ನಡೆಯುತ್ತೆ ಅಂತ ಎಲ್ಲ ನಾನು ಆದಷ್ಟು ನಿಮ್ಗೆ ತಿಳ್ಸಕ್ಕೆ ಇಷ್ಟ ಪಡ್ತೀನಿ. ಯಾರೆಲ್ಲ ಹೊಸಬ್ರಿದ್ದೀರಾ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಈ ಫಂಕ್ಷನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ. ಸೊ ನಾವೆಲ್ಲ ಹೋಗ್ತಾ ಇದೀವಿ. ಇವರು ನಮ್ಮ ಅಂಗನವಾಡಿ ಟೀಚರ್. ಇವರೆಲ್ಲ ಇಲ್ಲಿ ಇರೋದು ಆಲ್ಮೋಸ್ಟ್ ಅಂಗನವಾಡಿ ಟೀಚರ್ಗಳೇ ಇರೋದು. ಹೋಗ್ತಾ ಇರೋದು ಇದರಲ್ಲಿ 3 ಜನ ಅಂಗನವಾಡಿ ಟೀಚರ್ ಇದಾರೆ. ಮತ್ತೆ ಇವರೆಲ್ಲ ಅವ್ರ ಕಡೆಯಿಂದ ನಾವು ಬಂದಿರುವಂತ ಮೆಂಬರ್ಸ್. ಓಕೆ ಫ್ರೆಂಡ್ಸ್, ನಾನು ಒಳಗಡೆ ಹೋಗ್ಬೇಕು. ತುಂಬಾ ದೂರ ಇದೆ, ಇನ್ನ ತುಂಬಾನೇ ದೂರ ಇದೆ. ಒಳಗಡೆ ಗ್ರೌಂಡ್ ನಡ್ಕೊಂಡು ಹೋಗ್ಬೇಕು. ಸೊ ಹಾಗಾಗಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಮುಂದೆ ಒಳಗಡೆ ಹೋಗ್ಬಿಟ್ಟು ಇಲ್ಲೆಲ್ಲ ಏನಿದೆ ಅಂತ ನಾನು ಆದಷ್ಟು ನಿಮ್ಗೆ ತೋರ್ಸಕ್ ಇಷ್ಟ ಪಡ್ತೀನಿ. ನಡಿ ಹೋಗೋಣ. ನೋಡಿ ಫ್ರೆಂಡ್ಸ್, ಒಳಗಡೆ ತುಂಬಾ ಸ್ಟ್ರಿಕ್ಟ್. ಬರಕ್ಕೆ ಎಲ್ಲ ಬ್ಯಾಗ್ ಗಳೆಲ್ಲ ಫುಲ್ ಓಪನ್ ಮಾಡಿ ಚೆಕ್ ಮಾಡ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಚಾಕ್ ಆಗಿರ್ಬೋದು, ಒಂದು ಏನಾದ್ರೂ ನಮ್ಗೆ ಅಪಾಯ ಇರುವಂತ ವಸ್ತುಗಳು ಚಿಕ್ಕ ಚಿಕ್ಕವಾಗಿದ್ರು ಅಲ್ಲಿ ಬಿಡ್ತಾ ಇಲ್ಲ. ಚೆಕಿಂಗ್ ಅಲ್ಲಿ ಎಲ್ಲ ತೆಗಿತಾ ಇದ್ದಾರೆ. ಸೊ ನೋಡಿ, ಇಲ್ಲಿ ಒಳಗಡೆ ಇದು ಪ್ಯಾಲೇಸ್, ಮಹಿಳೆಗಳು ಕೂತ್ಕೊಳ್ಳೋ ಅಂತ ಜಾಗ. ಇಲ್ಲಿ ನಾವು ಬಂದಿದೀವಿ. ಅಲ್ಲೆಲ್ಲ ಚೇರ್ ಗಳ ಅರೇಂಜ್ಮೆಂಟ್ ಮತ್ತೆ ಊಟದ ಅರೇಂಜ್ಮೆಂಟ್ ಎಲ್ಲ ಇದೆ. ಸೊ ನಾನು ಬರ್ಬೇಕು ಅಂತ ಏನಿರ್ಲಿಲ್ಲ, ಪಾಪು ಚಿಕ್ಕದಿದೆ ಬರಕ್ ಆಗಲ್ಲ ಅಂತ ಅಂದಿದ್ದೆ. ಆದ್ರೆ ನಮ್ಮ ಅಂಗನವಾಡಿ ಟೀಚರ್ ಇವರು ಇಲ್ಲ, ಬರ್ಲೇಬೇಕು ಸುಲ್ತಾನ್ ಬಾ ಅಂತ ಹೇಳ್ಬಿಟ್ಟು ನನ್ನನ್ನ ಅವರು ಬರ್ಕೊಂಡಿದ್ರು. ಸೊ ಹಂಗಾಗಿ ನಾನು ಬಂದಿದ್ದೀನಿ. ನೋಡ್ತಾ ಇರ್ಬೋದು ನೋಡಿ ಗ್ರೌಂಡ್. ಸೊ ಇಲ್ಲೆಲ್ಲ ಸ್ಟ್ಯಾಚ್ಯೂಗಳು ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಗಣ್ಯ ವ್ಯಕ್ತಿಗಳ ಸ್ಟ್ಯಾಚ್ಯೂಗಳು ಇಲ್ಲಿ ರೆಡಿ ಆಗಿದೆ. ನಮ್ಮ ಕಾಂಗ್ರೆಸ್ಸಿನ ಮುಖಂಡರು ಬರುವಂತ ಗಣ್ಯ ವ್ಯಕ್ತಿಗಳು ಕೂಡ ಇದರಲ್ಲಿ ಇದ್ದಾರೆ. ನೋಡಿ, ಸ್ಟೇಜ್ ಎಲ್ಲ ರೆಡಿ ಆಗಿದೆ. ಈ ಕಡೆ ನಾವು ಹೋಗ್ತಾ ಇದೀವಿ. ಪಾಪುಗೆ ನಾನು ಎತ್ಕೊಂಡಿದೀನಿ, ಹಾಗಾಗಿ ಒಂದ್ ಸ್ವಲ್ಪ ಎಲ್ಲಾದ್ರೂ ಮಿಸ್ಸಿಂಗ್ ಆದ್ರೆ ಕ್ಷಮಿಸಿ. I feel like I'm losing my mind.
everybody in the world blind? Please, Lord, give me a sign, a sign. I feel like I'm losing my mind. Is everybody ಸ್ಟಾರ್ಟ್ ಆಗಿದೆ ಫಂಕ್ಷನ್. ಅಂದ್ರೆ ನಾವು ಹೋಗ್ತಾ ಇದೀವಿ ಒಳಗಡೆ. ಆದಷ್ಟು ಸ್ಟೇಜ್ ಹತ್ರ ಹೋಗೋ ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ರಶ್ ಆಗಿದೆ. ಸ್ಟೇಜ್ ಹತ್ರ ಹೋಗಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಪ್ರಶಸ್ತಿ ಪ್ರದಾನ ಸಮಾರಂಭ ರಚನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆಗಳ ಲೋಕಾರ್ಪಣೆ. ಇನ್ನು ಕೆಲವು ನಿಮಿಷಗಳಲ್ಲಿ ನಮ್ಮ ನೆಚ್ಚಿನ ನಾಯಕರು, ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಎಲ್ಲ ನಮ್ಮ ಸಚಿವರುಗಳ ಅಮೃತ ಹಸ್ತದಿಂದ ಇನ್ನೊಂದು ಸುಂದರವಾದ ವೇದಿಕೆಯ ಮೇಲೆ ಲೋಕಾರ್ಪಣೆಯಾಗಲಿದೆ. ಸ್ವಲ್ಪ ಹೊತ್ತಲ್ಲಿ ನಿಮ್ಮೆಲ್ಲರ ಸಾಕ್ಷಿಯಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ಮಹಿಳೆಯರು ಬಹಳ ದೂರದಿಂದ ಬಂದಿದ್ದೀರಾ. ನಮ್ಮ ಕಣ್ಣು ಎಲ್ಲಿವರೆಗೂ ಕಾಣಿಸ್ತಾ ಇಲ್ಲ, ಎಲ್ಲಿವರೆಗೂ ದೃಷ್ಟಿ ನಮಗೆ ಕಾಣಿಸುತ್ತೆ, ಅಲ್ಲಿವರೆಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅದ್ಭುತವಾದಂತ ಮಹಿಳೆಯರು ಬಂದಿದ್ದಾರೆ. ಅವರಿಗೊಂದು ಜೋರಾದ ಚಪ್ಪಾಳೆ. ಇಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ ಎಲ್ಲರೂ ಒಂದು ಜೋರಾಗಿ ಸೌಂಡ್ ಮಾಡ್ಬೋದ? ನಮ್ಮೆಲ್ಲರ ಮಹಿಳೆಯರ ಶಕ್ತಿ ಎಷ್ಟು ಅಂತ ತೋರಿಸೋದ? ಎಲ್ಲರೂ ಒಟ್ಟಿಗೆ ರೆಡಿ 1 2 3. ನಮ್ಮ ಯಾರಿಗೂ ಕಮ್ಮಿ ಇಲ್ಲ. ಯಾವುದೇ ಕೆಲಸವನ್ನ ಕೊಟ್ಟರು ಅದರಲ್ಲಿ ಸಹಿಸಿಕೊಳ್ಳುವಂತಹ ಮಹಾ ಸಾಧನೆಯರು ನಾವು. ಎಲ್ಲರೂ ಒಟ್ಟಾಗಿ ನಿಂತಾಗ ಕರ್ನಾಟಕ ಸರ್ಕಾರಗಳು ಮಾಡಿರುವಂತಹ ಯೋಜನೆಗಳನ್ನ ಸಮರ್ಥವಾಗಿ ಅನುಷ್ಠಾನಗೊಳಿಸಿ ಪ್ರತಿಯೊಬ್ಬರ ಮನೆ ಬೆಳಗುವಲ್ಲಿ ಮಹತ್ವದ ಪಾತ್ರವನ್ನು ಒಗ್ಗೂಡಿಸಿದ್ದಾರೆ. ಕರ್ನಾಟಕದ ಮಹಿಳಾ ಶಕ್ತಿಯ ಪ್ರತೀಕವಾಗಿರುವ ಸನ್ಮಾನ್ಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲ್ಪತ್ರ ನಿಮ್ಮ ಪ್ರೀತಿಗೆ ನಾವು ಆಭಾರಿಗಳಾಗಿದ್ದೇವೆ. ಈ ಮಹಿಳಾ ಶಕ್ತಿಗೆ ಸಾಟಿ ಏನಿದೆ ಹೇಳಿ? ಮನೆಯನ್ನು ಬೆಳಗುವಂತಹ, ಮಕ್ಕಳನ್ನು ಪೋಷಿಸುವಂತಹ, ಹಿರಿಯರನ್ನ ಪ್ರೀತಿಯಿಂದ ವಾತ್ಸಲ್ಯದಿಂದ ಕಾಣುವಂತಹ ಶಕ್ತಿ ಸ್ವರೂಪಿಣಿ
ಬಲಿ ಎಡ ಒಂದೇ
ಹಾಗೂ ನಮ್ಮೆಲ್ಲರ ಮಾಡಿರುವಂತಹ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು ಅವರ ಇಡೀ ಕುಟುಂಬದವರಿಂದ ಎಲ್ಲರಿಗೂ ನಮ್ಮ ಪ್ರೀತಿಯ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮೇಡಮ್ ಅವರು ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ಪ್ರೀತಿಯ ಸ್ವಾಗತವನ್ನು ಕೋರಲಿಕ್ಕಾಗಿ ಮಾನ್ಯ ಸಚಿವರಾದ ಲಕ್ಷ್ಮೀ ಆರ್. ಹೆಬ್ಬಾಳ್ಕರ್ ಅವರು ಅತ್ಯಂತ ಸಂತೋಷದಿಂದ ಸಿದ್ಧರಾಗಿದ್ದಾರೆ. ನಮ್ಮ ಮಾಜಿ ಸಚಿವರು ಗೌತಮ ಮೇಡಮ್ ಅವರಿಗೆ, ನಮ್ಮ ನೆಚ್ಚಿನ ನಾಯಕರು ಮಾನ್ಯ ಸಚಿವರು ಶ್ರೀಮತಿ ಲಕ್ಷ್ಮೀ ಆರ್. ಹೆಬ್ಬಾಳ್ಕರ್ ಮೇಡಮ್ ಅವರು ಆದರದ ಇಂದಿರಾ ಗಾಂಧಿ ಅವರ ಅವರಿಗೆ ಈ ಹೊತ್ತಿನಲ್ಲಿ ಇಂದಿರಾ ಗಾಂಧಿ ಅವರ ಕನಸುಗಳನ್ನು ಸಾಕಾರ ಮಾಡ್ತಾ ಮಹಿಳಾ ಪರವಾದ, ಮಕ್ಕಳ ಪರವಾದ, ಹಿರಿಯ ನಾಗರಿಕರ ಪರವಾದ ಯೋಜನೆಗಳನ್ನು ಸಾಕಾರಗೊಳಿಸ್ತಾ ಇರುವಂತಹ ಮಾನ್ಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡಿದ್ದಾರೆ. ನೀವು ಕೂಡ ಜೊತೆಯಾಗಿ ಬರಲಿ ಜೋರು ಕರ್ನಾಟಕ. ಶ್ರೀಮತಿ ಜಿ. ಪದ್ಮಾವತಿ ಮೇಡಮ್ ಅವರು ನಮ್ಮ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಬೆಂಗಳೂರು, ಅವರಿಗೆ ಆದ ಪ್ರೀತಿಯ ಸ್ವಾಗತ. ಶ್ರೀಮತಿ ಜಿ. ಪದ್ಮಾವತಿ, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಬೆಂಗಳೂರು, ಮಾಜಿ ಸಚಿವರಾದಂತಹ ಶ್ರೀಮತಿ ರಾಣಿ ಸತೀಶ್ ಅವರನ್ನ ಗೌರವ ಹೆಬ್ಬಾಳ್ಕರ್. ಸಲ್ಲಿಸಿ ಸ್ವಾಗತವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅಯ್ಯೋ ಜಯಮಾಲ ಗೊತ್ತಿಲ್ವೇ? ಪ್ರಭಾಕರ್ ಇರೋ ಕಡೆ ಜಯಮಾಲ ಇಲ್ಲ ಅಂದ್ರೆ ಜಯಮಾಲ ಮೇಡಮ್ ಅವರಿಗೆ ಪ್ರೀತಿಯ ಆನಂದ ಸ್ವಾಗತವನ್ನ ಕೋರ್ತಾ ಈಗ ಸನ್ಮಾನ್ಯ ಶ್ರೀಯುತ ಶ್ರೀ ಕೆ.ವಿ. ಶರತ್ಚಂದ್ರ ಅವರು IPS ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಅವರಿಗೆ ನಿಮ್ಮೆಲ್ಲರ ಅಮೂಲ್ಯವಾದ ಚಪ್ಪಾಳೆಯವರಿಗೆ ಪ್ರೀತಿಯ ಸ್ವಾಗತ, ಗೌರವಾನ್ವಿತ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅವರ ನಂತರ ಪಂಚಗಳ ವೇದಿಕೆಯಲ್ಲಿ ಸ್ವಾಗತ ನೆರವೇರ್ತಾ ಇದೆ ಶ್ರೀ ಕೆ.ವಿ. ಶರತ್ಚಂದ್ರ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಒಳಾಡಳಿತ ಇಲಾಖೆ ಬೆಂಗಳೂರು. ಪಲ್ಲವಿ ಶಿವಮೊಗ್ಗ ಅಲಂಕಾರಿ ಅಭಿವೃದ್ಧಿ ನಿಗಮದಿಂದ ಪಲ್ಲವಿ ಅವರಿಗೆ ಸ್ವಾಗತ. ಪಲ್ಲವಿ ಅವರಿಗೆ ಸ್ವಾಗತ ಬರಲಿ ಚಪ್ಪಾಳೆಗಳ ಮೂಲಕ.
ಜನನಾಯಕ್ ಅವರಿಗೆ ಕಾರ್ಯಕ್ರಮದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಮಾನ್ಯ ಸಚಿವರಾದ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್. ಸುಫುಮಾ ಚುಕ್ಕೆ ಬೈಟ್ ಮಾಡ್ತೀವನ ಚುಕ್ಕೆ ಬೈಟ್ ಬೇಟ ಮಾಡ್ತೀನಿ ಚುಕ್ಕೆ ಬೈಟ್. ಜನನಾಯಕ್ ಅವರಿಗೆ ಸ್ವಾಗತದ ಮೂಲಕ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ ಮಾನ್ಯ ಸಚಿವರಾದ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು. ಲಾವಣ್ಯ ಚಲಿಸುತ್ತಿರುವ ನಮ್ಮೆಲ್ಲರ ಪ್ರೀತಿಯ ಸಚಿವರಾದ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು ಎಲ್ಲ ಮಹಿಳಾ ಸಾಧಕರನ್ನು ಗೌರವಿಸ್ತಾ ಇದ್ದಾರೆ. ವಿಜಯಲಕ್ಷ್ಮಿ ರಘುನಾಥನ್ ಬೇಕು ಸಣ್ಣ ಕೈಗಾರಿಕೆಯ ಉಪಾಧ್ಯಕ್ಷರು ವಿಜಯಲಕ್ಷ್ಮಿ ರಘುನಾಥನ್. ಏಕೆ ನಿಮ್ಮೆಲ್ಲರ ಅಮೂಲ್ಯವಾದ ಚಪ್ಪಾಳೆಯನ್ನು ಸ್ವಾಗತಿಸೋಣ. ಸಮಸ್ತರು ಜೋರಾದ ಚಪ್ಪಾಳೆ ಬರಬೇಕು. ಇವತ್ತು ಅದ್ಭುತವಾದಂತಹ ಅರ್ಥಗರ್ಭಿತವಾದಂತಹ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ. ನೀವೆಲ್ಲರೂ ಸಾಕ್ಷಿಯಾಗಿ ಹಲವಾರು ಯೋಜನೆಗಳು ಲೋಕಾರ್ಪಣೆಯಾಗ್ತಾ ಇದೆ. ಸುವರ್ಣ ಮಹೋತ್ಸವದ ಸಡಗರದಲ್ಲಿ ಸಂಭ್ರಮದಲ್ಲಿ ನಾವಿದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಿಕೆಯಲ್ಲಿ ಶೋಭಾಯಮಾನರಾಗಿರುವ ಎಲ್ಲ ಗಣ್ಯಮಾನ್ಯರಿಗೆ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಸಂಸದರಿಗೆ, ಹಿರಿಯ ನಾಗರಿಕರಿಗೆ, ಕಾರ್ಯಕರ್ತೆಯರಿಗೆ, ಶಿಕ್ಷಕಿಯರಿಗೆ, ಕಮಲಾಕ್ಷಿ ಮೇಡಮ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ವೀರ್ ಕುಮಾರ್ ಘಾಟ್ಗೆ ಅವರಿಗೆ ಕಾರ್ಯಕ್ರಮದ ವತಿಯಿಂದ ಸ್ವಾಗತ ಸನ್ಮಾನ. ವೀರ್ ಕುಮಾರ್ ಘಾಟ್ಗೆ, ಶ್ಯಾಮ ಘಾಟ್ಗೆ, ವೀರ್ ಕುಮಾರ್ ಪಾಟೀಲ್ ಅವರಿಗೆ ಕಾರ್ಯಕ್ರಮದ ವತಿಯಿಂದ ಸ್ವಾಗತ. ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಆಗಮಿಸಿದ್ದಾರೆ ನಮ್ಮ ಈ ಕಾರ್ಯಕ್ರಮಕ್ಕೆ. ಮಾನ್ಯ ಸಚಿವರಾದ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು ಅತ್ಯಂತ ಶ್ರದ್ಧೆಯಿಂದ ಬದ್ಧತೆಯಿಂದ ಆಯೋಜನೆ ಮಾಡಿರುವಂತಹ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಕಾರ್ಯಕ್ರಮದ ವತಿಯಿಂದ ಸ್ವಾಗತ ಸನ್ಮಾನ. ಸಡನ್ ಸಡನ್ ಕೈಗೆತ್ತಿಕೊಂಡು ನಮಗೆ ದಾರಿಯನ್ನ ಮಾರ್ಗದರ್ಶನವನ್ನ ನೀಡುವ ನಮ್ಮೆಲ್ಲರ ನೆಚ್ಚಿನ ಜನಮೆಚ್ಚಿನ ನಾಯಕಿ, ಹೃದಯ ಶ್ರೀಮಂತಿಕೆಯ ನಾಯಕಿ, ನಮ್ಮ ನೆಚ್ಚಿನ ಮಾನ್ಯ ಸಚಿವರು ಅವರಿಗೆ ಜೋರಾದ ಚಪ್ಪಾಳೆಯ ಮುಖಾಂತರ ಪ್ರೀತಿಯ ಆದರದ ಮಹಿಳೆಯ ಸ್ವಾತಂತ್ರ್ಯ ಸಮಾಜ ಸಂರಕ್ಷಣೆಗಾಗಿ ಸದಾ ದುಡಿಯುವ ಅಧಿನಾಯಕಿ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ನಿಮಗೆ ಕಾರ್ಯಕ್ರಮದ ವತಿಯಿಂದ ಸ್ವಾಗತ, ಶುಭ ಸ್ವಾಗತ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. We must protect families and protect children who have inalienable rights and should be loved and should be taken care of physically and mentally and should not be brought into the world only to suffer. ಕುಟುಂಬಗಳನ್ನು ರಕ್ಷಿಸಬೇಕು, ಮಕ್ಕಳನ್ನು ರಕ್ಷಿಸಬೇಕು, ಅವರಿಗೆ ಜನ್ಮ ಸಿದ್ಧವಾದಂತಹ ಹಕ್ಕುಗಳ ಮೇಲೆ ಅವರ ಪ್ರೀತಿಯಿಂದ ಮಾನಸಿಕವಾಗಿ ದೈಹಿಕವಾಗಿ ಕಾಳಜಿಯಿಂದ ಬೆಳೆಸಬೇಕು ಎನ್ನುವಂತಹ ಆಶಯದಿಂದ ಸಮಗ್ರ ಶಿಕ್ಷಣ ಅಭಿವೃದ್ಧಿಯ ಯೋಜನೆಯಿಂದ ಸಾಕಾರಗೊಳಿಸಲು ಅಡಿಪಾಯವನ್ನು ಹಾಕಿದಂಥವರು, ಪರಿವರ್ತನಾ ಪರಂಪರೆಯ ಪಾತ್ರವನ್ನು ರೂಪಿಸಿದಂಥವರು ಮಾಜಿ ಪ್ರಧಾನಿಗಳು, ಭಾರತದ ಉಕ್ಕಿನ ಮಹಿಳೆ ಶ್ರೀಮತಿ
ನಿಮ್ಮೆಲ್ಲರ ಅಮೂಲ್ಯವಾದ ಚಪ್ಪಾಳೆಯೊಂದಿಗೆ ಇದೀಗ ನಮ್ಮ ಮಾನ್ಯ ಸಚಿವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ ಶ್ರೀಮತಿ ರಕ್ಷಿತಾ ನಿವಾರಣೆಯನ್ನು ಸ್ವಾಗತದ ಪ್ರಾಸ್ತಾವಿಕ ನೀಡುತ್ತಿದ್ದಾರೆ. ಅವರಿಗೆ ಆದರದ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಕೊಡುತ್ತಾರೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಪ್ರೀತಿಯ ಆದರದ ಸ್ವಾಗತ. ನಮ್ಮೆಲ್ಲರ ಜನಮೆಚ್ಚಿದ ನಾಯಕರಿಗೆ ಆತ್ಮಬಲದ ಪ್ರತೀಕ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಸಂಕಲ್ಪ ಬಲದ ಸರ್ಕಾರದೊಂದಿಗೆ ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಾರೆ. ಅವರಿಗೆ ವೈಯಕ್ತಿಕ ಸ್ವಾಗತ ಸುಸ್ವಾಗತ. ಇದೀಗ ನಿಮ್ಮ ಮುಂದೆ ಪ್ರಾಸ್ತಾವಿಕವಾಗಿ ಮಾನ್ಯ ಸಚಿವರಾದ ಲಕ್ಷ್ಮೀ ಆರ್. ಹೆಬ್ಬೆಟ್ಟು ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಅಂಗನವಾಡಿಯ ಕಾರ್ಯಕರ್ತರು, ಸಹಾಯಕಿಯರು, ಗೃಹಲಕ್ಷ್ಮಿಯರು, ನನ್ನ ಇಲಾಖೆಯ ನೋಡಿ ಫ್ರೆಂಡ್ಸ್, ಇಲ್ಲಿ ಸಿಂಗರ್ಸ್ ಏನ್ ಬಂದಿದ್ರು ಅವ್ರದ್ದು ಮುಗೀತು, ಅವರು ಹೋಗ್ತಾ ಇದ್ದಾರೆ, ಎಲ್ಲ ಖಾಲಿ ಮಾಡ್ತಾ ಇದ್ದಾರೆ ಸ್ಟೇಜು. ಕೃಷಿ ಸಂಖ್ಯೆಯನ್ನು ಇವತ್ತು ಮಹಿಳೆಯರಿಗೆ ರಾಜ್ಯದ ಶಮಂತ ಅವರು ಬಂದಿದ್ರಲ್ಲ ಸಿಂಗರು, ಅವರು ವಿಧವಾ ಪೆನ್ಷನ್ ಬಡವರ ಮಕ್ಕಳಿಗೆ ಕಲಿಕೆಯಲ್ಲಿ ಅದರಲ್ಲೂ ನಾವು ಹೇಳ್ತೀವಲ್ಲ, ಶ್ರೀಮಂತ ಸ್ವತ್ತಲ ಕಲಿಕೆ ಬಡವರ ಸಲ್ಲಬೇಕು ಅನ್ನುವಂಥ ವಿಚಾರಧಾರೆಯನ್ನ ಯಾರು ಇಟ್ಕೊಂಡು ಸರ್ಕಾರವನ್ನು ನಡೆಸ್ತಾರೆ ಅಂತಂದ್ರೆ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು 3 ಯೋಜನೆಗಳು ಅಂತ ಹೇಳ್ತಾರೆ. ಮೊದಲನೇದಾಗಿ ಬಹಳ ಹೆಮ್ಮೆಯಿಂದ ಹೇಳೋಣ, ಆಗ್ತಾ ಬಡ
ಶುಭಕರೋತಿ ಕಲ್ಯಾಣ ಆರೋಗ್ಯ ದೀಪಜ್ಯೋತಿ ನಮಸ್ತುತೆ ಎಂದು ದೀಪವನ್ನ ಸಮಸ್ತ ಬಡ ಮಕ್ಕಳ ತೊಟ್ಟಿಲು ಅಂಗನವಾಡಿ ಭಾರತದ ದುರ್ಗೆ ಹೋಗಿನ ಮಹಿಳೆ ಕಾರ್ಯಕ್ರಮದ ಉದ್ಘಾಟನೆಯಾಗಿದೆ. ಮಕ್ಕಳ ದಿನಾಚರಣೆಯ ಉದ್ಘಾಟನೆ, ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಪ್ರಶಸ್ತಿ ಪ್ರದಾನ ಸಮಾರಂಭ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಹತ್ವಾಕಾಂಕ್ಷಿ ಯೋಜನೆಗಳ ಸಮಾರಂಭ ಉದ್ಘಾಟನೆಯಾಗಿದೆ. ಪಂಡಿತ್ ಜವಾಹರ್ಲಾಲ್ ನೆಹರು ಹಾಗೂ ಮಾಜಿ ಪ್ರಧಾನಿಗಳಾದ ಶ್ರೀಮತಿ ಇಂದಿರಾ ಗಾಂಧಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಬೇಕಾಗಿ ವಿನಮ್ರ ಕೋರಿಕೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳು, ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿಗಳಾದ ಪಂಡಿತ್ ಜವಾಹರ್ಲಾಲ್ ನೆಹರು, ಶ್ರೀಮತಿ ಇಂದಿರಾ ಗಾಂಧಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಬೇಕಾಗಿ ಕೋರಿ ಸುವರ್ಣ ವಿಜಯೋತ್ಸವದಲ್ಲಿ ದೀಪವನ್ನು ಬೆಳೆಸಿ ಎಲ್ಲರ ಅಮೂಲ್ಯವಾದ ಸಿಕ್ಕಿದೆಯಲ್ಲ ಅದು ಪುಣ್ಯ ಅನ್ಕೋ. ನಮ್ಮ ಪಂಡಿತ್ ಜವಾಹರ್ಲಾಲ್ ಸಿಗ್ತಾ ಸಿಗ್ತಾ ಇಷ್ಟೇ ಆದ್ಮೇಲೆ ಸಿಗೋದು ಕಡಿಮೆ. ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಬೇಕಾಗಿ ವಿನಮ್ರ ಕೋರಿಕೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಲ್ಲಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಶ್ರೀ ಶ್ರೀನಿಧಿ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಕೂಡ ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ. ಎಲ್ಲರೂ ಒಟ್ಟಾಗಿ ಒಮ್ಮತದಿಂದ ಸರ್ವರ ಏಳಿಗೆಗಾಗಿ ಸರ್ಕಾರವನ್ನು ಮುನ್ನಡೆಸ್ತಾ ಇರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರು ದೇಶದ ಏಳಿಗೆಗಾಗಿ ಪಂಚವಾರ್ಷಿಕ ಯೋಜನೆಯನ್ನು ಕೊಂಡಂತಹ ಮಹನೀಯರು, ಇತಿಹಾಸದ ಪುಟಗಳಲ್ಲಿ ಸ್ವರ್ಣಾಕ್ಷರಗಳಲ್ಲಿ ಬರೆದಿರಬಹುದಾದಂತಹ ಮಹತ್ತರ ಸಾಧನೆಯನ್ನ ಬಿಟ್ಟು ಹೋದಂತಹ ಮಹಾನ್ ಗುರುಗಳನ್ನ ಕೊಟ್ಟಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಶ್ರೀಮತಿ ಇಂದಿರಾ ಗಾಂಧಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೂ ಎಲ್ಲ ಗಣ್ಯಮಾನ್ಯರು. ಮಂಜುಳೆ ಈ ವರ್ಷ ಇರುವಂತಹ ಸನ್ಮಾನ್ಯ ಶ್ರೀಧರ ಗೃಹಲಕ್ಷ್ಮಿ ಮನೆ ವಾಸ ಡಿಜಿಟಲ್ ನಗರರಹಿತ ಠೇವಣಿ, ಸಾಲ ಅರ್ಜಿ ಮತ್ತು ಸ್ಥಿತಿಗತಿ ಪರಿಶೀಲನೆ ಬೇಗ ಬೇಗ ಸವರ್ಣ ಮಹಿಳೆ ಸಮೃದ್ಧ ಸ್ಟೇಜ್ ಖಾಲಿ ಆಗ್ಲಿ. ಸಬಲ ಮಹಿಳೆ ಸಮೃದ್ಧ ಕರ್ನಾಟಕ ಎಂಬ ಧ್ಯೇಯದೊಂದಿಗೆ ಪ್ರಾರಂಭವಾದ ಗೃಹಲಕ್ಷ್ಮಿ ವಿನೋದೇಶ ಸಹಕಾರ ಸಂಘ ಈಗ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆ ಮತ್ತು ಭದ್ರತೆಗಾಗಿ ಆಕಾಪಡೆ ಯೋಜನೆಯಿಂದ ಲೋಕಾರ್ಪಣೆಗೊಳಿಸಬೇಕಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಗಣ್ಯರಲ್ಲಿ ಕೋರಿಕೆ. ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆಗಾಗಿ ಆಜ್ಞಾ ಪಡೆ ಯೋಜನೆಯನ್ನ ಅಂದ್ರೆ ಇದೀಗ ಶ್ರೀನಗರ ಸಾಕ್ಷಿಯಾಗಿ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘದ ಯೋಜನೆಯಾಗಿದ್ದು ಇದೀಗ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆ ಭದ್ರತೆಗಾಗಿ ಆಕಾಪಡೆ ಯೋಜನೆ ಚಾಲನೆ ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ವೇದಿಕೆಯಲ್ಲಿರುವಂತಹ ಗಣ್ಯ. ಮಹಿಳೆಯರ ರಕ್ಷಣೆಗಾಗಿ ಲೋಕಾರ್ಪಣೆಯಾಗಿದೆ ಆಕಾಪಡೆ. ಅಲ್ಲಿ ನಮ್ಮ ಅಕ್ಕ ಪಡೆಯವರು ಕೈ ಎತ್ತು ನಮ್ಮೆಲ್ಲರಿಗೂ ತೋರಿಸಬೇಕು. ಅಕ್ಕ ಪಡೆಯವರು, ಪೊಲೀಸರು, ಆರಕ್ಷಕರು ಅಲ್ಲಿ ಲೋಕಾರ್ಪಣೆಯ ಇವತ್ತು ಜಿಲ್ಲೆಗಳಲ್ಲಿ ಜನಿಸಿದೆ ಆಕಾಪಡೆಯ ಈ ಗಸ್ತು ವಾಹನ ಸಿದ್ಧವಾಗಿದೆ. ಲೋಕಾರ್ಪಣೆಯಾಗಿ ಇನ್ನ ಈಗ ಬರ್ತಾ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆಗಾಗಿ ಅಕ್ಕ ಇವರೆಲ್ಲ ಪಡೆ ಈಗ ಬರ್ತಾ ಇರೋರ ಸೂಕ್ಷ್ಮ ಪ್ರದೇಶಗಳಾದ ಶಾಲಾ ಕಾಲೇಜು, ಭಾರತೀಯ ಮಹಿಳಾ ಬಸ್, ರೈಲು ನಿಲ್ದಾಣಗಳು, ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಎಲ್ಲ ಸ್ಥಳಗಳು, ಸ್ಥಳಗಳು ಮತ್ತು ಇತರ ಸೂಕ್ಷ್ಮ ಅವಳು ಸೀಟ್ ನಂಬರ್ ಹಾಕಿರ್ತಾರೆ. ಗೃಹಲಕ್ಷ್ಮಿ ವಿನೋದೇಶ ಸಹಕಾರ ಸಂಘದ ಉದ್ಘಾಟನೆ ವಿಶಿಷ್ಟ ರೀತಿಯಲ್ಲಿ ನಿಮ್ಮೆಲ್ಲರ ಅಮೂಲ್ಯವಾದ ಚೌಪಾಣಿಯೊಂದಿಗೆ ಈಗ
ಮುಂದೆ ಲೋಕಾರ್ಪಣೆಯಾಗ್ತಾ ಇದೆ. ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಈ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿರುತ್ತದೆ. ಗೃಹಲಕ್ಷ್ಮಿ ವಿಡಿಯೋಟೇಷನ್ ಸಹಕಾರ ಸಂಸ್ಥೆ ಗೃಹಲಕ್ಷ್ಮಿ ಸರ್ಕಾರ ಇಂಡಿಯನ್ ಓವರ್ಸೀಸ್ ಟ್ಯಾಕ್ಸ್ ಈ ಅಪ್ಲಿಕೇಶನ್ಗೆ ಸುಲಭ ಡಿಜಿಟಲ್ ನೋಂದಣಿ, ನಗದುರಹಿತ ಠೇವಣಿ, ಸಾಲ ಅರ್ಜಿ ಮತ್ತು ಸ್ಥಿತಿಗತಿ ಪರಿಶೀಲನೆ, ಸುರಕ್ಷಿತ ಆಕರ್ಷಕ ವಹಿವಾಟು ಎಲ್ಲವೂ ನಿಮ್ಮ ಕೈಯಲ್ಲಿ ಲಭ್ಯ. ಸಬಲ ಮಹಿಳೆ, ಸಬಲ ಧನ್ಯವಾದಗಳು. ಮೇಡಮ್ ಮಾರ್ಗ್ರೆಟ್ ಹಾಳು ಅವರು ನಮ್ಮೊಂದಿಗಿದ್ದಾರೆ. ಅವರ ನುಡಿಗಳನ್ನ ಆಲಿಸೋಣ, ಬರಮಾಡಿಕೊಳ್ಳೋಣ. ಇವರು ಗಣ್ಯ ವ್ಯಕ್ತಿ ಬಂದು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಪಾಲನೆ ಪೋಷಣೆ ಮಾಡಿರೋ ಅಂಥವ್ರು ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಸಾಕಿರೋರ ಇವರು ಹೇಳ್ತಾ ಇದ್ದಾರೆ. ಇಲ್ಲ ಸಿದ್ದರಾಮಯ್ಯ ಇದ್ದಾರಾ? ಇಲ್ಲ ಇಲ್ಲ ಅವ್ರು ಇದೇ ಮಗ ಏನೋ ಪ್ರಸಿದ್ಧವಾಗಿದೆ ಈ ಒಂದು ಇವತ್ತು ಇದ್ದಾರೆ. ನಾನು ಕೇವಲ ಕೈಗೊಳ್ಳುವುದಿಲ್ಲ, ನಮ್ಮ ಮಂತ್ರಿಗಳಿಗೆ ಹೌದಾ? ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ತಾಯಿ ಅಂತ ಹೇಳ್ತಾ ಇದ್ದಾರೆ. ಕೆಲಸ ಮಾಡುವವರು ನಿಮಗೆ ನನ್ನ ವಂದನೆಗಳು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಎಲ್ಲ ಊಟ ಮಾಡಲಿಲ್ಲ, ಶಕ್ತಿ ಇರಲಿಲ್ಲ. ಇನ್ನೊಂದ್ಸತಿ ನಮಸ್ಕಾರ. ಬಂಧುಗಳೇ, ಎಲ್ಲ ನನ್ನ ತಾಯಂದಿರೇ, ಸೋದರಿಯರೇ, ವೇದಿಕೆಗಿರುವಂತ ಗೌರವದಿಂದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ರಾಷ್ಟ್ರದ ಹಿರಿಯ ನಾಯಕಿ ಶ್ರೀಮತಿ ಮಾರ್ಗ್ರೆಟ್ ಅವರೇ,
ಅದೇನೋ ನಿನ್ ಮೇಲೆ ತುಂಬಾ ಈ ರಾಜ್ಯದ ಶ್ರೀಶಕ್ತಿಯ ಅಧಿಕಾರಿ ಸೋದರಿ ಮೋಟನ್ ಅವರೇ, ವೇದಿಕೆಗಳಂತ ನಮ್ಮ ಸಹೋದ್ಯೋಗಿಗಳಂತ ಮಾದೇವಪ್ಪನವರೇ, ಈಶ್ವರ್ ಖಂಡ್ರೆ ಅವರೇ, ನಿಮ್ಮ ನೆಚ್ಚಿನ ಮಂತ್ರಿಗಳಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, KH ಮುನಿಯಪ್ಪನವರೇ, ರಾಣಿ ಸಿದ್ದೇಶ್ ಅವರೇ, ಜಯಮಾಲ ಅವರೇ, HM ರೇವಣ್ಣವರೇ, ರೂಪಾ ಶಿಕ್ಷಿತನ್ ಅವರೇ, ಸೌಮ್ಯ ರೆಡ್ಡಿ ಅವರೇ, ನಾಗಲಕ್ಷ್ಮಿ ಅವರೇ, ಪದ್ಮಾವತಿ ಅವರೇ, ಜಯಜಾ ನಾಯ್ಕ ಅವರೇ, ಶ್ರೀಮತಿ ಲೀಲಾ ವಿನಯ್ ಕುಲಕರ್ಣಿ ಅವರೇ ಮತ್ತು ವೇದಿಕೆಯಲ್ಲಿರುವ ಇತರ ಚೇರ್ಮನ್ಗಳೇ, ಶಾಸಕ ಮಿತ್ರರೇ, ಎಲ್ಲ ಗಣ್ಯ ಶಾಸಕರ ಹೆಸರು ಗಮನಿಸಬೇಕು. ಎಲ್ಲ ಅಧಿಕಾರಿಗಳೇ, ಒಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಈ ಭೂಮಿಯ ಮಕ್ಕಳಿಗೆ ಮಾರ್ಗದರ್ಶನವನ್ನು ಕೊಟ್ಟು ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಇಂದಿರಾ ಗಾಂಧಿಯವರ ಆದರ್ಶ, ಇಂದಿರಾ ಗಾಂಧಿಯವರ ಚಿಂತನೆಯಲ್ಲಿ ಹಗಲು ರಾತ್ರಿ ಸಮಾಜಕ್ಕೆ ದುಡಿತಾ ಇದ್ದಂತ ಎಲ್ಲ ನನ್ನ ತಾಯಿಯರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೇನೆ, ನಿಮಗೇನು ಹುಡುಗಿಲ್ಲ, ತುಂಬಿಗೇನು ಕಲಿಯಿಲ್ಲ, ಶಂಭುಕಿನ ಅಧಿಕ ದೇವರಿಲ್ಲ. ಆದರೆ ನಿಮ್ಮೇನಿಲ್ಲ, ನಿಮ್ಮೇನು ನಿಮ್ಮ ಎಲ್ಲ ಉಳಿಗಳಕ್ಕಿಂತ ಬಹಳ ಶ್ರೇಷ್ಠವಾದಂತ ಉಳಿ ನಿಮ್ಮೇನಂತೆ. ದ್ರಾಕ್ಷಿ ಹುಳಿ, ಹುಣಸೆ ಹುಳಿ, ಬಾವುಳಿ ಎಲ್ಲ ಉಳಿಯೋಕ್ಕೂ ಶ್ರೇಷ್ಠವಾದದ್ದು ನಿಮ್ಮೇನಂತೆ. ತುಂಬಿಗೇನು ಕಲಿಯಿಲ್ಲ ಅಂದ್ರೆ ಈ ಕಪ್ಪು, ಈ ಮೈಕಲ್ಲಿರೋ ಕಪ್ಪು, ಕೂದಲಿರೋ ಕಪ್ಪು, ನಿಮ್ಮ ಪಟ್ಟಲಿರೋ ಕಪ್ಪಿಲ್ಲ. ನಮ್ಮ ಹಳ್ಳಿಯಲ್ಲಿ ಓಡುವಂತ ತುಂಬಿ ಮಗನಿಗೆ ಕ್ಲಾಸಲ್ಲಿ ಓಡೋದು ಹೊಡಿತಾ ಇದ್ದಾರೆ. ಹಿಂದೂ ಧರ್ಮದಲ್ಲಿ ಶಿವ ಪರಮೇಶ್ವರ ಅಂದ್ರೆ ಅವ್ರಿಗೆ ಶಿವಪ್ಪು ಅಂತ ಕರೀತಾರೆ. ಅಂದ್ರೆ ನಿಮಗೆ ಉಳಿಯಿಲ್ಲ, ತುಂಬಿಗೆ ಕಲಿಯಿಲ್ಲ, ಶಂಭುಕಿನ ಅಧಿಕ ದೇವರಿಂದ ಎಲ್ಲ ದೊಡ್ಡ ದೇವರು ಪರಮೇಶ್ವರ ಶಿವ ಅಂತ ಕರೀತಾರೆ. ಅದಾದ್ಮೇಲೆ ಏನ್ ಹೇಳ್ತಾರೆ ಸಮಗ್ರ ಅಂದ್ರೆ ನಿಮಗೆ ಉಳಿಯಿಲ್ಲ, ತುಂಬಿಗೆ ಕಲಿಯಿಲ್ಲ, ಶಂಭುಕಿನ ಅಧಿಕ ದೇವರಿಲ್ಲ, ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಗುಣಗಳಿಗಿಂತ ದೊಡ್ಡ ಗುಣ ಯಾವಪ್ಪ ಅಂದ್ರೆ ನಂಬಿಕೆ. ಹಂಗೆ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಲಿ, ರಾಜ್ಯದಲ್ಲಾಗಲಿ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಹೆಣ್ಣು ಮಕ್ಕಳ ಮೇಲೆ ಅಪಾರವಾದಂತ ನಂಬಿಕೆಯನ್ನು ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನ ನಾವು ರೂಪಿಸ್ಕೊಂಡು ನಾವು ಬರ್ತಾ ಇದ್ದೀವಿ. ಆ ರೂಪವೇ ಇವತ್ತು ಇಂದಿರಾ ಗಾಂಧಿಯವರ ಏನು ಈ ದೇಶದ ಒಂದು ದೊಡ್ಡ ಮಹಿಳಾ ಶಕ್ತಿ, ಇಡೀ ಪ್ರಪಂಚಕ್ಕೆ ಒಂದು ಹೆಸರನ್ನು ಮಹಾಶಕ್ತಿ ಇಂದಿರಾ ಗಾಂಧಿಯವರು ಕೊಟ್ಟಂತ ಕಾರ್ಯಕ್ರಮದ 50 ವರ್ಷದ ಸಂಭ್ರಮ ಇವತ್ತು ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ನಿಮ್ಮ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಸಹೋದ್ಯೋಗಿಗಳು ಅವರು ಅನೇಕ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಚರ್ಚೆಯನ್ನು ಮಾಡಿದರು. ಎಲ್ಲ ಕಾಲದಲ್ಲೂ ಕೂಡ ಏನು ಯಾವ ರೀತಿ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಮನೆಯಲ್ಲಿ ದೀಪವನ್ನು ಬಿಡುವಂತ ದೀಪದ ಜ್ಯೋತಿ ನೀವು. ಆದ್ರಿಂದ ಇವತ್ತು ಈ ಬದುಕಿಗೆ ನೀವು ದೊಡ್ಡ ಸಾಕ್ಷಿಯಾಗಿ ನಾವೆಲ್ಲ ಒಪ್ಪಿಕೊಂಡಿದ್ದೀರಿ. ನಿಮ್ಮ ಸೇವೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ಈ ರಾಜ್ಯದಲ್ಲಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಮತ್ತೆ ನೀವೆಲ್ಲ ಸೇರಿ ನಮಗೆ ಅವಕಾಶವನ್ನು ಕಲ್ಪಿಸಬೇಕು. ನಿಮ್ಮ ಆಶೀರ್ವಾದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾವಾಗಲೂ ಕೂಡ ಇರಲಿ, ನಮ್ಮ ಮೇಲೆ ಇರಲಿ. ಈ ಕಾಂಗ್ರೆಸ್ ಸರ್ಕಾರ ನಿಮ್ಮ ಬದುಕಿನಲ್ಲಿ ಯಾವಾಗಲೂ ಕೂಡ ನಿಮ್ಮ ದೀಪವನ್ನು ಹಚ್ಚಿದರೆ ಆ ದೀಪ ನಿಮ್ಮಿಂದಲೇ ಬೆಳಗ್ಗೆ ಇವತ್ತು ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಇಲಾಖೆಯ ನಾಯಕತ್ವವನ್ನು ವಹಿಸಿಕೊಂಡು ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿದ್ದಾರೆ. ಇಡೀ 1,26,00,000 ಕುಟುಂಬಗಳಿಗೆ, ಮನೆ ಯಜಮಾನರಿಗೆ ನೇರವಾಗಿ ₹1 ಕೂಡ ಲಂಚವನ್ನು ಪಡ್ಕೊಂಡೆ ನೇರವಾಗಿ ಅವರ ಮನೆ ಬಾಗಿಲಿಗೆ ಹಣವನ್ನು ತಲುಪಿಸುವಂತ ಜವಾಬ್ದಾರಿಯನ್ನು ವಹಿಸಿಕೊಂಡು ಇವತ್ತು ಸಂಘಟನೆ
ಇವತ್ತು ಅವರು ಕೂಡ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಮತ್ತು ಅವ್ರ ತಂಡದ ಎಲ್ಲ ಅಧಿಕಾರಿಗಳಿಗೆ, ಅವರ ಸಹೋದ್ಯೋಗಿಗಳಿಗೆ, ಅವರ ಮಿತ್ರರಿಗೆ, ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಅನೇಕ ಚೇರ್ಮನ್ಗಳಿಗೆ ಅವರೆಲ್ಲರೂ ಕೂಡ ಶುಭವನ್ನು ಹಾರೈಸಿ, ಇಡೀ ಸರ್ಕಾರ ಅವರ ಜೊತೆ ಇದೆ, ನೀವು ಅವರ ಜೊತೆಯಲ್ಲಿ ಯಾವಾಗಲೂ ಕೂಡ ಇರಬೇಕು ಅಂತ ಹೇಳಿ ಪ್ರಾರ್ಥಿಸಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀಶಕ್ತಿ. ಅಂಗನವಾಡಿ ಅಮ್ಮಂದಿರಿಗೆ ಅಪಾರವಾದಂತಹ ಮೆಚ್ಚುಗೆಯನ್ನ ಪ್ರೀತಿಯನ್ನ ವ್ಯಕ್ತಪಡಿಸಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಧೀರ ದಿಟ್ಟ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿ. ಜೊತೆಗೆ ನಮ್ಮ ಮಹನೀಯರಿಗೆ ಶ್ಲಾಘಿಸಿರುವಂತಹ ಸನ್ಮಾನ್ಯ ಶ್ರೀಯುತ ಸಂಗಮೇಶ್ ಸರ್ ಅವರು ಭದ್ರಾವತಿಯ ಶಾಸಕರು, ಅವರಿಗೆ ಪ್ರೀತಿಯಾದ ಸ್ವಾಗತ. ಮತ್ತು ಕಿತ್ತೂರಿನ ಶಾಸಕರು ತಾಮಸಾಯ ಪಾಟೀಲ್ ಅವರಿಗೆ ಪ್ರೀತಿಯಾದ ಸ್ವಾಗತ. ಮತ್ತು ಆಸಿಫ್ ಸೇಠ್ ಅವರು ಬೆಳಗಾವಿನ ಶಾಸಕರು, ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಸನ್ಮಾನ್ಯ ಶ್ರೀರಾಜದ ಸಂಗಮರಾಜ್ ಸರ್ ಅವರು ಅವರಿಗೂ ಪ್ರೀತಿಯ ಸ್ವಾಗತ. ಧನ್ಯವಾದಗಳು. ಸಮಗ್ರ ಶಿಕ್ಷಣ ಅಭಿವೃದ್ಧಿ ಯೋಜನೆಗಳ ಸಾಕ್ಷ್ಯಚಿತ್ರವನ್ನ ನಾವೀಗ ವೀಕ್ಷಣೆ ಮಾಡೋಣ. ಅದರ ಜೊತೆಯಲ್ಲಿ 5,000 ಅಂಗನವಾಡಿ ಕೇಂದ್ರಗಳನ್ನ ಪೂರ್ವ ಪ್ರಾಥಮಿಕ ಕೇಂದ್ರಗಳನ್ನಾಗಿ ಆರಂಭಿಸುವಂತಹ ಚಿತ್ರವನ್ನ ಕೂಡ ನಾವಿಲ್ಲಿ ವೇದಿಕೆಯ ಬೃಹತ್ ಪರದೆಯಲ್ಲಿ ಕಂಡುಕೊಳ್ಳೋಣ. ಪ್ರಿಯ ಬಂಧುಗಳು, ಈ ದೇಶದಲ್ಲಿ ICDS ಪ್ರೋಗ್ರಾಮ್ ಶುರುವಾಗಿ 50 ವರ್ಷ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ದಿವಂಗತ ಇಂದಿರಾ ಗಾಂಧೀಜಿಯವರು ಪ್ರಾರಂಭ ಮಾಡಿದ್ರು. ಒಂದು ಆಸೆಯನ್ನ, ಒಂದು ಕನಸನ್ನು ಇಟ್ಟುಕೊಂಡು 50 years of ICDS, and Karnataka is number one in the implementation of the facial recognition system, with over 90% children immunized and more than 10 crore meals served monthly, and a 50% reduction in infant mortality. This has been possible by empowering the Anganwadi workers. ಮಕ್ಕಳು ಅಂತ ಹೇಳಿದ್ರೆ ಆರೋಗ್ಯಕರವಾದಂಥ ಮಕ್ಕಳನ್ನು ಈ ಸಮಾಜಕ್ಕೆ ನಾವು ತರುವ ಮೂಲಕ ಸಮೃದ್ಧ ಭಾರತ ದೇಶವನ್ನು ಕಟ್ಟಲಿಕ್ಕೆ ನಾವು ಬುನಾದಿಯನ್ನು ಮಾಡ್ತೇವೆ. Karnataka, nurturing futures exclusively on Discovery. ಅಂಗನವಾಡಿ ಇತಿಹಾಸದಲ್ಲಿ ಕ್ರಾಂತಿಕಾರಕ ಹೆಜ್ಜೆ ಇಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಅಂಗನವಾಡಿಗಳು ಪ್ರಾರಂಭವಾಗಿ ಇವತ್ತಿಗೆ 50 ವರ್ಷ ತುಂಬಿದ ಬಡವರ ಮಕ್ಕಳು ಕೂಡ ಸ್ಪರ್ಧಾತ್ಮಕ ಯುಗದಲ್ಲಿ ಅವ್ರನ್ನ ಬೆಳೆಸಬೇಕನ್ನುವಂಥ ಒಂದು ಮಹತ್ವಾಕಾಂಕ್ಷೆಯಿಂದ ಎಲ್ಲ ಅಂಗನವಾಡಿಗಳಲ್ಲಿ ನಾವು ಗವರ್ಮೆಂಟ್ ಮಾಂಟೆಸರಿ ಅಂದರೆ ಅಂಗನವಾಡಿ ಕೇಂದ್ರಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳಿಗೆ ಚಾಲನೆಯನ್ನ ನೀಡಲಾಗಿದೆ. 39 ಜಿಲ್ಲೆಗಳಿಂದ ಶಿಕ್ಷಕರು ನೇರ ಸಂಪರ್ಕದಲ್ಲಿದ್ದಾರೆ. ಈಗ ನಮ್ಮ ಕರ್ನಾಟಕ ರಾಜ್ಯದ ನಮ್ಮೆಲ್ಲರ ನೆಚ್ಚಿನ ನಾಯಕರು ನೀರಿನಂತೆ ನಿರ್ಮಲ, ನೀರಿನಂತೆ ಮಾತು ಮನಸ್ಸಿರುವಂತ ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ನಮ್ಮ ಮುಖ್ಯಮಂತ್ರಿಗಳು ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ಕಳಕಳಿಯ ಮನವಿಯನ್ನು ಮಾಡಿದ್ದಾರೆ. ಮಹಿಳಾ ಪರವಾದಂತಹ ಚಿಂತನೆಯುಳ್ಳ ಮಹಾನಾಯಕರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಸಿರು ಹೊಟ್ಟೆಗಳ ತುಂಬಿಸಿದಂತಹ ಅಪರೂಪದ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರದ ಹೆಮ್ಮೆಯ ಜನನಾಯಕರು, ಧೀಮಂತ ನಾಯಕರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಿಮಗಾಗಿ ನಿಮ್ಮ ಮುಂದೆ. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳಾದಂಥ ಶ್ರೀ DK ಶಿವಕುಮಾರ್ ಅವರೇ,
ಪ್ರಾರಂಭ ಮಾಡೋದು ಆಗ ಈಗ ಸೀಟದ ಹೊಸಳ್ಳಿ ಸಿದ್ದರಾಮಯ್ಯ ಸರ್ ಭಾಷಣ ಮಾಡ್ತಾ ಇದ್ದಾರಲ್ಲ ಅದು ಲೆಫ್ಟ್ ಸೈಡ್ ಇದೆ ಅದು ಲೆಫ್ಟ್ ಸೈಡ್ ಇದೀವಿ ನಾವು ಲೆಫ್ಟ್ ಅವ್ರ ಲೆಫ್ಟ್ ಸ್ಕ್ರೀನ್ ಬರ್ತಾ ಇದ್ದಲ್ಲ ನೀವು ಅವ್ರ ರೈಟ್ ಅಲ್ಲಿ ಇದ್ದೀರಾ ನೀವು ಅವ್ರ ರೈಟ್ ಅಲ್ಲಿ ಇದ್ದೀರಾ ನಾವು ಅವ್ರ ಲೆಫ್ಟ್ ಅಲ್ಲಿ ಇದೀವಿ ಸ್ಟೇಜ್ ಲೆಫ್ಟ್ ಅಲ್ಲಿ ಇದೀವಿ ನಾವು ಬನ್ನಿ ಹಿಂಗೆ ಆಪೋಸಿಟ್ ಇದೀವಿ ನೆನ್ಕೊಳ್ಬೇಕು ಬನ್ನಿ ಮೇಡಮ್ ಈ ಕಡೆ ಜಾಗ ಮಸ್ತ್ ಅವರು ಈಗ ಹೋಗಕ್ಕೂ ಈಸಿ ಐತೆ ಬಂದ್ಬಿಡಿ ಈ ಅಂಗನವಾಡಿ ಕೇಂದ್ರದಿಂದ ಕಾರ್ಯಕ್ರಮವನ್ನು ಜಾರಿ ಮಾಡಬೇಕು ಅಂದ್ರೆ ಇಷ್ಟು ಜನ ಮಹಿಳೆಯರು ಸೇರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ಇದ್ದೀರಿ ಇದು ಮಹಿಳೆಯರ ಕಾರ್ಯಕ್ರಮ. ಅದರಿಂದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ನನಗೆ ಬಂದು ಹೇಳಿದ್ರು ICDS ಪ್ರಶಸ್ತಿಯನ್ನು ಗೌರವಿಸಲಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ನೀಡುತ್ತಿರುವಂತಹ ಶ್ಲಾಘನೀಯ ಸೇವೆಯನ್ನು ಪರಿಗಣಿಸಿ ಈ ದಿವಸ ತಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಈ ಶುಭ ದಿನದಂದು ರಾಜ್ಯ ಪ್ರಶಸ್ತಿಯನ್ನಿಟ್ಟು ಗೌರವಿಸಲಾಗುತ್ತದೆ. ಗೌರವಕ್ಕೆ ಪಾತ್ರರಾಗಿದ್ದಾರೆ ಶ್ರೀ ಎ.ಟಿ. ಸಾಲು, ಹಾಸನ ಜಿಲ್ಲೆ, ಶಿಕ್ಷಣ ಕ್ಷೇತ್ರ. ಅವರ ನಂತರ ಡಾಕ್ಟರ್ ಪ್ರಕಾಶ್ ಮಲ್ಲಪ್ಪ ಭೋಜೆ, ಬೆಳಗಾವಿ ಜಿಲ್ಲೆ, ಸಾಹಿತ್ಯ ಕ್ಷೇತ್ರ. ಶ್ರೀಗಳಿಗೆ ಹಾವೇರಿಯು ಜನಪದ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್. ಮಧ್ಯಾಹ್ನ 2 ಗಂಟೆ ಆಗ್ತಾ ಇದೆ. ಎಲ್ಲ ಜನ ಖಾಲಿ ಆಗ್ತಾ ಇದ್ದಾರೆ. ಊಟ ಮಾಡಿಕೊಂಡು ಜನ ಖಾಲಿ ಆಗ್ತಾ ಇದ್ದಾರೆ. ನಾವಿನ್ನ ಊಟ ಮಾಡಿಲ್ಲ. ಊಟ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಹೋಗ್ತಾ ಇದ್ದೀವಿ, ನೋಡಬೇಕು. ನೋಡ್ತಾ ಇದ್ದೀರಾ ಎಷ್ಟೊಂದು ಮಹಿಳೆಯರು 50,000 ಸೇರಬೇಕು ಅಂತ ಹೇಳಿದ್ರಂತೆ. ಅದಕ್ಕಿಂತ ಅತಿ ಹೆಚ್ಚಾಗಿ ಅಂದರೆ ಹೇಳ್ತಾ ಇದ್ದಾರೆ 70,000 ಹತ್ತತ್ರ ಸೇರಿದ್ದಾರೆ ಜನ ಅಂತ ಹೇಳಿ. ಈಗ ಹೋಗ್ತಾ ಇದ್ದೀವಿ. ಸೊ ಆದರೆ ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನೋಡೋಣ. ಇದು ಬಂದು ನಮ್ಮ ಗುಂಪು. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ನೀವು ಬರೀಬೋದು ಕಮೆಂಟಿನ ಮೂಲಕ. ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು, ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಸೊ ನಮಗಂತೂ ತುಂಬಾ ಖುಷಿ ಆಯಿತು. ನನ್ನ ಗುಡಿಯ ಕೂಡ ತುಂಬ ಖುಷಿಯಾಗಿದ್ಲು. ನೀವು ಕೂಡ ನೋಡಿರ್ಬೋದು ವಿಡಿಯೋದಲ್ಲಿ. ನೋಡಿ, ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಜ್ಯೂಸ್ ಆಗಿರ್ಬೋದು, ಬಿಸ್ಕೆಟ್ ಆಗಿರ್ಬೋದು ಎಲ್ಲ ಅರೇಂಜ್ಮೆಂಟ್ ಇತ್ತು. ನೀರು, ಊಟ ಎಲ್ಲ ಪ್ರತಿಯೊಂದೂ ಏನು ಕೊರತೆ ಇಲ್ಲ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಓಕೆ ಫ್ರೆಂಡ್ಸ್, ಆದರೆ ಮುಂದೆ ಹಿಡಿತೀನಿ, ನೋಡೋಣ. ಇಲ್ಲಾಂದರೆ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತೀನಿ ಫ್ರೆಂಡ್ಸ್. ಜನ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಅಡುಗೆ ಬಂದು ಪಲಾವ್, ಮೊಸರನ್ನ, ಮೈಸೂರು ಪಾಕ್ ಮಾಡಿಸಿದ್ದಾರೆ. ತುಂಬ ಜನ ಇಲ್ಲಿಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಫುಲ್ಲು ಜಾಸ್ತಿ ಕೌಂಟ್ರ್ ಇದೆ ನೋಡಿ. ನಾವು ಊಟ ಇಸ್ಕೊಳಕ್ಕಂತ ಹೋಗ್ತಾ ಇದ್ದೀವಿ. ಯಾರು ಕುತ್ಕೊಂಡು ತಿಂತಾ ಇದ್ದಾರೆ, ಯಾರು ನಿಂತ್ಕೊಂಡು ತಿಂತಾ ಇದ್ದಾರೆ. ಸೊ ಊಟದ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ.
ಎಷ್ಟು ಜನ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಜನ ಫುಲ್ ರಶ್ ಇದೆ. ನಾನು ಹೋಗಿ ಊಟ ತಗೊಂಡ್ಬರ್ತೀನಿ. ಆದಷ್ಟು ಮತ್ತೆ ಸಿಗೋಣ. ಬಾಯ್. ಓಕೆ ಫ್ರೆಂಡ್ಸ್, ನಮ್ದು ಊಟ ಎಲ್ಲ ಮುಗ್ದಿದೆ. ನಾವು ಮನೆ ಕಡೆ ಈಗ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಜನ ಎಷ್ಟೊಂದಿದ್ದಾರೆ. ನಮ್ ಟೀಮೇ ತಪ್ಪಿಸ್ಕೊಂತ ಇದೆ, ಆ ಮಟ್ಟಕ್ ಜನ ಇದ್ದಾರೆ. ನಮ್ ಟೀಮ್ ತಪ್ಪಿಸ್ಕೊಳ್ಳೋ ಮಟ್ಟಿಗೆ ಜನ ಹೋಗ್ತಾ ಇದ್ದಾರೆ. ಬೇಗ 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 ನಾನು ಹೋಗ್ತಾ ಇದ್ದೀನಿ ಗುರಿಯಾಗಿ ಇಟ್ಕೊಂಡು. ಅಂಗಡಿಗಳೆಲ್ಲ ಬಟ್ಟೆ ಅಂಗಡಿ ಆಗಿರ್ಬೋದು, ಪರ್ಸ್ ಆಗಿರ್ಬೋದು, ಪ್ರತಿಯೊಂದು ಅಂಗಡಿಗಳು ಬಂದಿದ್ದಾವೆ ಇಲ್ಲಿ. ನಾವು ಗೇಟ್ ಹತ್ರ ಬಂದು ಆಚೆ ಹೋಗ್ತಾ ಇದೀವಿ. ಓಕೆ ಫ್ರೆಂಡ್ಸ್, ಇವತ್ತಿನ ಪ್ರಯಾಣ ಇಲ್ಲಿಗೆ ಮುಗಿತಾ ಇದೆ. ಟೈಮ್ ಬಂದು 3 ಗಂಟೆ ಆಗ್ತಾ ಇದೆ. ನಾವು ಮನೆಗೆ ಹೋಗ್ತಾ ಇದೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್.